ಅದು ಸಿಲಿಕಾನ್ ಸಿಟಿ ಬೆಂಗಳೂರಿನ ಪ್ರಮುಖ ಭಾಗ. ಮುಖ್ಯವಾಗಿ 3 ಆಸ್ಪತ್ರೆಗಳಿಗೆ ಸಂಪರ್ಕವನ್ನು ಕಲ್ಪಿಸುವಂತಹ ಸ್ಕೈವಾಕ್. ರಾತ್ರಿ ಆದರೆ ಸಾಕು, ಮಹಿಳೆಯರು ಮಕ್ಕಳು ಆ ಸ್ಕೈವಾಕ್ನಲ್ಲಿ ಓಡಾಡುವುದಕ್ಕೆ ಹೆದರಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾವುದು ಆ ಸ್ಕೈವಾಕು? ಹೆದರಬೇಕಾದಂತಹ ಪರಿಸ್ಥಿತಿಯಾದರೂ ಬಂದಿದ್ಯಾಕೆ? ಬನ್ನಿ ನೋಡ್ಕೊಂಡು ಬರೋಣ. ವಿಲ್ಸನ್ ಗಾರ್ಡನ್ ಸ್ಕೈವಾಕ್ ಪರಿಸ್ಥಿತಿ ದೇವರಿಗೆ ಪ್ರೀತಿ. ಮೊಬೈಲ್ ಟಾರ್ಚ್ ಹಾಕಿಕೊಂಡು ಸ್ಕೈವಾಕ್ ಬಳಕೆ. ಕೆಟ್ಟು ನಿಂತ ಲಿಫ್ಟ್, ನಿತ್ಯ ಸ್ಕೈವಾಕ್ ಬಳಕೆಗೆ ನರಕ. ಒಮ್ಮೆ ಈ ದೃಶ್ಯ ನೋಡಿ. ರಾಜ್ಯ ರಾಜಧಾನಿಯಲ್ಲಿ ಈ ರೀತಿಯ ಪರಿಸ್ಥಿತಿ ಊಹಿಸಲಿಕ್ಕೂ ಸಾಧ್ಯವಿಲ್ಲ. ಸುಮಾರು 6-7 ವರ್ಷಗಳಿಂದ ಹೆಣ್ಮಕ್ಳು ಭಯದಲ್ಲಿಯೇ ಕತ್ತಲಲ್ಲಿ ಮೊಬೈಲ್ ಟಾರ್ಚ್ ಹಾಕೊಂಡು ಈ ಸ್ಕೈವಾಕ್ ಬಳಕೆ ಮಾಡ್ತಿದ್ದಾರೆ. ಅಂದ ಹಾಗೆ ಇದು ವಿಲ್ಸನ್ ಗಾರ್ಡನ್ ರಸ್ತೆಯ ಡೆಂಟಲ್ ಆಸ್ಪತ್ರೆಯ ಮುಂಭಾಗದ ಸ್ಕೈವಾಕ್. ನಿರ್ವಹಣೆ ಇಲ್ಲದೆ ಕೆಟ್ಟು ನಿಂತ ಲಿಫ್ಟ್, ವಿದ್ಯುತ್ ದೀಪಗಳಿಲ್ಲದೆ ಅಧ್ವಾನ ಆಗಿರೋ ಈ ಸ್ಕೈವಾಕ್ನಲ್ಲಿ ನಿತ್ಯ ಜನ ನರಕ ಅನುಭವಿಸ್ತಿದ್ದಾರೆ. ಸರ್, ಇಲ್ಲಿ ತುಂಬ ವರ್ಷದಿಂದ, ಇನ್ನೇನು 2-3 ವರ್ಷದಿಂದ ನಾವು ಇಲ್ಲಿ ಓಡಾಡ್ತಾ ಇದ್ದೀವಿ. ಒಂಚೂರು ನೀಟ್ನೆಸ್ಸು ಇಲ್ಲ, ಯಾರು ಗೂಡ್ಸೋರು ಇಲ್ಲ. ಎಲ್ಲ ವಾಶ್ರೂಮ್ಗೆ ಹೋಗೋದು, ಗಲೀಜು ಮಾಡೋದು, ರೀಸಲ್ಸ್ ಎಲ್ಲ ಮಾಡ್ತಾರೆ. ಕುಡ್ಕೊಂಡು ಇಲ್ಲೇ ಬಿದ್ದಿರ್ತಾರೆ. ನಾವು 7:30-8 ಗಂಟೆಗೆ ಬರಬೇಕಂದ್ರೆ ಭಯ ಆಗುತ್ತೆ ಇಲ್ಲಿ ಓಡಾಡೋದಕ್ಕೆ. ಒಂದು ಲೈಟು ಇಲ್ಲ, ಲಿಫ್ಟ್ ಅಂತ ಒಂಚೂರು ಇಲ್ಲ. ಅಲ್ಲಿ ದಾಟಿ ಬರೋದಕ್ಕನ ವಯಸ್ಸಾದವ್ರಿಗೂ ಪಾಪ ಬರೋಕ್ಕಾಗೋದಿಲ್ಲ, ಅಷ್ಟು ಪ್ರಾಬ್ಲಮ್ ಇದೆ. ಇಲ್ಲಿ ನೋಡೋರು, ಹೇಳೋರು ಕೇಳೋರು ಯಾರು ಇಲ್ಲ. ಸರ್, ನನಗೆ ಗೊತ್ತಿಲ್ಲ, ನಿನಗೆ ಗೊತ್ತಿಲ್ಲ ಅಂತಾರೆ. ಯಾರು ಕೇಳೋರೇ ಇಲ್ಲ. ಫಸ್ಟ್ ಆಫ್ ಆಲ್ ಇಲ್ಲಿ ಕುಡ್ಕೊಂಡು ಕೂತಿರ್ತಾರೆ. ರಾತ್ರಿ ಹೊತ್ತು ಹೆಣ್ಮಕ್ಳು ಓಡಾಡೋಕ್ಕೆ ಭಯ ಆಗುತ್ತೆ. ನಾವು ಟಾರ್ಚ್ ಆನ್ ಮಾಡಿಕೊಂಡು ಹೋಗೋದು ಬರೋದು. 7:30-8 ಗಂಟೆ ಆಯಿತು ಅಂದ್ರೆ ಒಬ್ಬರು ಇರೋದಿಲ್ಲ ಇಲ್ಲಿ. ರಾಜ್ಯದ ರಾಜಧಾನಿ ಇದ್ದಂಗೆ ಕ್ಯಾನ್ಸರ್ ಪೇಷಂಟ್ಗಳು ಡೆಂಟಲ್ಗೆ ಏನಾದರೂ ಬರೆದ್ರೆ ಇಲ್ಲಿಗೆ ಬರಬೇಕು. ಮತ್ತು ನಿಮಾನ್ಸ್ ಹತ್ರ ಇರೋದ್ರಿಂದ ಲಕ್ಷಾಂತರಕ್ಕೆ ಪ್ರತಿಯೊಂದಕ್ಕೂ ಟ್ರೀಟ್ಮೆಂಟ್ಗಳಿಗೆ ಇನ್ನೊಂದಕ್ಕೆ ಸೌಲಭ್ಯ. ವೇ ಬ್ರಿಡ್ಜ್ ಒಂದೇ ಇರೋದ್ರಿಂದ ಇಲ್ಲಿ ಏನಾಗಿದೆ ಪರಿಸ್ಥಿತಿ ಅನ್ನೋದನ್ನ ನೀವೇ ನೋಡಿ. ಇದೀಗಲಲ್ಲ 4 ಇಯರ್ಸಿಂದನೂ ಹೀಗೆ ಇರೋದು. ಇಲ್ಲಿ ಲಿಫ್ಟ್ ವ್ಯವಸ್ಥೆ ಇರಲಿ, ಇಲ್ಲಿ ವ್ಯವಸ್ಥೆನೇ ಸರಿ ಮಾಡಿಲ್ಲ. ಲಿಫ್ಟ್ ಕೆಟ್ಟಿದ್ದು, ಲಿಫ್ಟ್ನಲ್ಲಿಯೇ ಪುಂಡ ಪೋಖರಿಗಳು ರಾತ್ರಿ ಆದ್ರೆ ಸಾಕು ಗುಂಪು ಕಟ್ಟಿಕೊಂಡು ಹೆಣ್ಮಕ್ಳನ್ನ ಹೆದರಿಸ್ತಾರಂತೆ. ಇದೇ ಸ್ಕೈವಾಕ್ ಬಳಸಿಕೊಂಡು ರಸ್ತೆ ದಾಟಿ ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆ, ನಿಮಾನ್ಸ್ ಆಸ್ಪತ್ರೆ, ಡೆಂಟಲ್ ಆಸ್ಪತ್ರೆಗೆ ಹೋಗಬೇಕಾಗಿದೆ. ಆದರೆ ವಿದ್ಯುತ್ ದೀಪಗಳಿಲ್ಲದೆ, ಸುರಕ್ಷತೆಯೇ ಇಲ್ಲದ ಈ ಸ್ಕೈವಾಕ್ನಲ್ಲಿಯೇ ಆತಂಕದಿಂದ ಓಡಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಕೆಲ ಹೆಣ್ಮಕ್ಳು ಸ್ಕೈವಾಕ್ ಸಹವಾಸವೇ ಬೇಡ ಎಂದು ಡಿವೈಡರ್ ದಾಟಿಯೇ ಬಸ್ ನಿಲ್ದಾಣ, ಆಸ್ಪತ್ರೆಗಳಿಗೆ ಹೋಗ್ತಾರೆ. ಇನ್ನು ರೋಗಿಗಳು ಕೂಡ ಅನಿವಾರ್ಯವಾಗಿ ರಸ್ತೆ ದಾಟಲು ಈ ಸ್ಕೈವಾಕ್ ಮೇಲೆ ಓಡಾಡ್ತಿದ್ದಾರೆ. ಈ ಸ್ಕೈವಾಕ್ನಲ್ಲಿ ಮಹಿಳೆಯರು ಓಡಾಡಬೇಕು ಅಂದರೆ ಭಯಪಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಸುಮಾರು 4 ವರ್ಷಗಳಿಂದ ಕೂಡ ಇಂತಹದ್ದೇ ಸ್ಥಿತಿ ಇದೆ. ನಿರ್ವಹಣೆ ಇಲ್ಲದೆ ಒಂದು ರೀತಿಯಲ್ಲಿ ಅನಾಥವಾಗಿ ಬಿದ್ದಿದೆ. ಕತ್ತಲಲ್ಲೇ ಹೆಣ್ಮಕ್ಳು ಓಡಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಮೊಬೈಲ್ ಟಾರ್ಚ್ಗಳನ್ನು ಹಾಕ್ಕೊಂಡು ಇಲ್ಲಿಂದ ರೋಡ್ಗೆ ಹೋಗುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಕೆಲಸಗಳನ್ನು ಮುಗಿಸ್ಕೊಂಡು ಹೋಗ್ತಾ ಇರ್ತಾರೆ. ಜೊತೆಗೆ ಇಲ್ಲೇ ನಿಮಾನ್ಸ್ ಮತ್ತು ಕಿದ್ವಾಯಿ ಹಾಸ್ಪಿಟಲ್ಗೆ ಹೋಗುವಂಥವ್ರು ಇದೇ ರೋಡ್ನ ಕನೆಕ್ಟಿವಿಟಿಯನ್ನು ತೆಗೆದುಕೊಳ್ಬೇಕು. ಜೊತೆಗೆ ಅಲ್ಲಿ ಬಸ್ ನಿಲ್ದಾಣ ಇದೆ. ಆ ಬಸ್ ನಿಲ್ದಾಣದಲ್ಲಿ ಇಳಿದಂತಹ ಪ್ರಯಾಣಿಕರು ಈ ಭಾಗಕ್ಕೆ ಬರಬೇಕು ಅಂದರೆ ಇದೇ ಸ್ಕೈವಾಕನ್ನು ಬಳಸುವಂತಹ ಸಂದರ್ಭದಲ್ಲಿ ಮೇಲ್ಭಾಗದಲ್ಲಿ ಕೂಡ ಇಲ್ಲಿ ಲಿಫ್ಟ್ ಕೂಡ ವರ್ಕ್ ಆಗೋದಿಲ್ಲ. ಜೊತೆಗೆ ಮೇಲೆ ವಿದ್ಯುತ್ ದೀಪಗಳು ಕೂಡ ಇಲ್ಲ. ಸೊ ನೋಡಿ, ವಯಸ್ಸಾದಂಥವ್ರು ಜೊತೆಗೆ ಕೆಲಸಕ್ಕೆ ಹೋಗುವಂಥವ್ರು ಪ್ರತಿಯೊಬ್ಬರು ಕೂಡ ಮೊಬೈಲ್ ಟಾರ್ಚ್ಗಳನ್ನು ಹಾಕ್ಕೊಂಡು ಓಡಾಡುವಂತಹ ಸ್ಥಿತಿ ಈ ಭಾಗದಲ್ಲಿ ನಿರ್ಮಾಣ ಆಗಿದೆ. ಬಹುಶಃ ಇದು ಒಂದು ರೀತಿಯಲ್ಲಿ ಆತಂಕಕಾರಿಯ ಬೆಳವಣಿಗೆ. ಮತ್ತು ಮಹಿಳೆಯರಿಗೆ ಸುರಕ್ಷತೆ ಅನ್ನುವಂಥದ್ದು ಇಲ್ಲಿ ಇಲ್ಲವೇ ಇಲ್ಲ. ಸೊ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು. ಪುಂಡ ಪೋಖ್ರಿಗಳ ಅಡ್ಡ ಕೂಡ ಆಗಿದೆ ಇದು. ಸೊ ಹೀಗಿರುವಂಥ ಸಂದರ್ಭದಲ್ಲಿ ಸ್ಥಳೀಯ ಇಂಜಿನಿಯರ್ಗಳಾಗಲಿ ಅಥವಾ ಇದು ಯಾರು ಗುತ್ತಿಗೆ ತೆಗೆದುಕೊಂಡಿದ್ದಾರೆ ಅವರಾಗಲಿ ಅಥವಾ ಸ್ಥಳೀಯ ಶಾಸಕರಾಗಲಿ ಇದನ್ನು ಸರಿ ಮಾಡುವಂತಹ ಕೆಲಸವನ್ನು ಮಾಡಬೇಕಾಗಿತ್ತು. ಆದರೆ ಅದು ಯಾವುದು ಕೂಡ ಆಗ್ತಾ ಇಲ್ಲ. ಜೊತೆಗೆ ಲಿಫ್ಟ್ ಕೆಟ್ಟು ಸುಮಾರು ವರ್ಷಗಳೇ ಆಗಿದ್ದಾವೆ. ಆದರೆ ಅದನ್ನು ದುರಸ್ತಿ ಮಾಡುವಂತಹ ಯಾವ ಗೋಜಿಗೂ ಕೂಡ ಸಂಬಂಧಪಟ್ಟಂತಹ ಅಧಿಕಾರಿಗಳು ಕೂಡ ಹೋಗಲಿಲ್ಲ. ನೋಡಿ, ಇದು ಲಿಫ್ಟು. ಇಲ್ಲಿ ಇದು ಕಾರ್ಯಾಚರಣೆನೇ ಆಗ್ತಾ ಇಲ್ಲ. ಪುಂಡ ಪೋಖ್ರಿಗಳು, ಕುಡುಕರ ಅಡ್ಡೆ ಆಗಿದೆ. ಸೊ ನಿಜಕ್ಕೂ ಒಂದು ರೀತಿಯಲ್ಲಿ ಸೇಫ್ಟಿ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಕೂಡ ಗೊತ್ತಾಗುತ್ತೆ. ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಈ ಸ್ಕೈವಾಕ್ ಬರುತ್ತೆ. ಇದಕ್ಕೆ ಬಿಟಿಎಂ ಲೇಔಟ್ ಕ್ಷೇತ್ರದ ಬಾರ್ಡರ್. ಹೀಗಾಗಿ ಎರಡೂ ಕ್ಷೇತ್ರದ ಶಾಸಕರ ಪ್ರತಿಷ್ಠೆಗೆ ನಿರ್ವಹಣೆ ಇಲ್ಲದೆ ಜನ ಆತಂಕದಿಂದ ಓಡಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಕತ್ತಲಲ್ಲಿ ಸರಗಳ್ಳತನ ಮಾಡೋದು, ಹೆದರಿಸೋದು, ಕುಡಿದು ಹೆಣ್ಮಕ್ಳನ್ನ ಅಡ್ಡಗಟ್ಟೋದು ಮಾಡ್ತಾರಂತೆ ಅಂತ ಸ್ಕೈವಾಕ್ ಬಳಕೆ ಮಾಡುವ ಹೆಣ್ಮಕ್ಳು ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ. ಈಗಲಾದ್ರೂ ಸಂಬಂಧಪಟ್ಟವರು ಇದಕ್ಕೆ ಪುನರ್ ಕಾಯಕಲ್ಪದ ಭಾಗ್ಯ ಕಲ್ಪಿಸಬೇಕಿದೆ. ಪ್ರಕಾಶ್, ಪಬ್ಲಿಕ್ ಟಿವಿ, ಬೆಂಗಳೂರು.